ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಶು. ಇವತ್ತು ಬರೀ ಅರ್ಧ ಗ್ರಾಮು 1 ಗ್ರಾಮಲ್ಲಿ ಎಷ್ಟು ರಿಚ್ಚಾಗಿ ಒಂದು ನೆಕ್ ಚೈನ ನಾವು ಮಾಡಿಸ್ಕೊಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಬರೀ ಅದು ಗೆಜ್ಜೆ ಟೈಪ್, ಅಂದರೆ ನಾವು ಕಾಲು ಗೆಜ್ಜೆ ತುಂಬ ಗೆಜ್ಜೆ ಹಾಕೋತಿದ್ವಿ ನೋಡಿ, ಆ ರೀತಿ ಗೆಜ್ಜೆ ಟೈಪಲ್ಲಿ ಇದನ್ನು ಮಾಡಿರೋದು. ಬರೀ ಇದು ಅರ್ಧ ಗ್ರಾಮಲ್ಲಿದೆ. ಈ ಅರ್ಧ ಗ್ರಾಮಲ್ಲಿ ನಾವು ಇಷ್ಟು ಚೆನ್ನಾಗಿ ಡಿಸೈನ್ಸ್ನ, ವೆರೈಟಿ ಆಫ್ ಡಿಸೈನ್ಸ್ನ ನಾವು ಮಾಡಿಸ್ಕೊಬೋದು. ಈಗ ನೀವಿಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಇದು ನಾನು ಹಾಕ್ಕೊಂಡಿರೋದು ನೆಕ್ ಚೈನು. ಇದು ಬಂದು 3.5 ಗ್ರಾಮ್ ಇದೆ. ಕಂಪ್ಲೀಟ್ ವೇಟ್ಲೆಸ್ ಇದೆ. ಯಾವ ರೀತಿ ಮಧ್ಯದಲ್ಲಿ ಇದೆ ನೋಡಿ, ಅದು ಬಿಟ್ಟು ಅದು ಪೂರ್ತಿ ಮಾವಿನಕಾಯಿ ಡಿಸೈನ್ ಬಂದು 3.5 ಗ್ರಾಮ್ಗೆ ನಾವು ತೊಗೊಂಡಿದ್ದು. ಮಧ್ಯದಲ್ಲಿರೋದು 1.5 ಗ್ರಾಮು. ಟೋಟಲಿ ನನಗೆ 4ರಿಂದ 5 ಗ್ರಾಮ್ ಆಯಿತು. ಇದು ಕಂಪ್ಲೀಟಾಗಿ ಇಷ್ಟು ಚೆನ್ನಾಗಿ ಡಿಸೈನಿಂಗ್ ಮಾಡಿಸ್ಕೊಂಡು ಹಾಕ್ಕೊಂಡಿರೋದು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಅಂದರೆ ಇಷ್ಟು ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಹಾಕ್ಕೊಬೋದು ಅಂತ. ಇನ್ನು ಮಧ್ಯದಲ್ಲಿ ಈ ರೀತಿ ಈಗ ನಾವು ಸಣ್ಣ ಸಣ್ಣ ಗುಂಡಂಗೆ ತೊಗೋತಿದ್ವಿ ನೋಡಿ, ಅದರಲ್ಲಿ ಈ ರೀತಿ ಒಂದು ಶೇಪ್ ಬಂದಿದೆ. ನಾವು ಈ ರೀತಿಲಿ ಮಾಡಿಸ್ಕೊಂಡು ಕೂಡ ಹಾಕ್ಕೊಬೋದು. ಅದಕ್ಕೆ ವಿತ್ ಪೆಂಡೆಂಟ್ಗೆ ಎಕ್ಸ್ಟ್ರಾ ಗ್ರಾಮ್ ಆಗುತ್ತೆ. ಅಂದರೆ ವೇಟ್ಲೆಸ್ ಪೆಂಡೆಂಟೇ ಸಿಗುತ್ತೆ ನಿಮಗೆ, ತುಂಬ ಗ್ರಾಮ್ದೇನು ಸಿಗಲ್ಲ. ನಮಗೊಂದು 10 ಗ್ರಾಮ್ ಒಳಗಡೆ ಅಥವಾ 8 ಗ್ರಾಮ್ ಒಳಗಡೆ, ನೀವು ಎಷ್ಟು ಗ್ರಾಮ್ ಒಳಗಡೆ ಇಷ್ಟು ಚೆನ್ನಾಗಿ ಡಿಸೈನ್ಸ್ನ ಮಾಡಿಸ್ಕೊಬೋದು, ಅಷ್ಟು ಚೆನ್ನಾಗಿ ಡಿಸೈನ್ಸ್ ನಿಮಗೆ ಸಿಗುತ್ತೆ. ಅದು ವಿತ್ ಪೆಂಡೆಂಟ್ ಇತ್ತು, ಇದು ವಿತೌಟ್ ಪೆಂಡೆಂಟು. ನೀವು ನೋಡ್ತಾ ಇರ್ಬೋದು, ಎಲ್ಲ ಮಧ್ಯದಲ್ಲೆಲ್ಲ ಫುಲ್ ರೌಂಡ್ ಶೇಪು ಗುಂಡೆ ಥರ ಬಂದಿದೆ. ಇನ್ನು ನಮಗೆ ಕಪ್ಪು ದಾರದಲ್ಲಿ ಬೇಡ, ಕಂಪ್ಲೀಟ್ ಪ್ಲೇನಲ್ಲಿ ಬೇಕು ಅಂತಂದರೆ ವಿತ್ ಇಯರಿಂಗ್ಸ್ ಕೂಡ ಈ ರೀತಿ ಸಿಗುತ್ತೆ ನಿಮಗೆ. ನೋಡಿ ಎಷ್ಟು ಚೆನ್ನಾಗೇ ಇದೆ. ಕಂಪ್ಲೀಟಾಗಿ ವೇಟ್ಲೆಸ್ ಇದು ನೋಡಿ, ಚೆನ್ನಾಗಿ ಕಾಣಿಸುತ್ತೆ. ಕುತ್ತಿಗೆಗೆ ಈ ರೀತಿ ನಾವು ಮಾಡಿಸ್ಕೊಂಡು ಹಾಕೊಂಡಾಗ ಅದು ನೆಕ್ಗೆ ಒಂದು ಅಂದ ಬರುತ್ತೆ ಅಂತಾರಲ್ಲ, ಆ ರೀತಿ. ಇದು ಬಂದು ಕಂಪ್ಯೂಟರ್ ಗುಂಡು ಅಂತ ಹೇಳ್ತಾರೆ. ಅಂದರೆ ಓಲೆಗೆ ನಾವು ಜುಮ್ಕಿಗೆ ಕಂಪ್ಯೂಟರ್ ಗುಂಡು ತೊಗೋತಿದ್ವಿ ನೋಡಿ, ಆ ರೀತಿಲಿ ಈ ರೀತಿ ಬಂದಿದೆ. ಕಂಪ್ಲೀಟಾಗಿ ನಾವು ಇನ್ನೂ ಒಂದಷ್ಟು ಪೋಣಿಸ್ಕೊಬೋದು. ಇದು ಬಂದು ನಮಗೆ ಒಂದು 5 ಗ್ರಾಮ್ ಒಳಗಡೆ ಸಿಗುತ್ತೆ ವಿತ್ ಸ್ಟೋನು. ನಿಮ್ಗೆ ಯಾವ ಸ್ಟೋನ್ ಕಲರ್ ಬೇಕು ಆ ಸ್ಟೋನಲ್ಲಿ ಕೂಡ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೇ ಇದೆ. ಹಾಕೊಂಡಾಗಂತೂ ತುಂಬ ಲುಕ್ಕಾಗೆ, ರಿಚ್ಚಾಗಿ ಚೆನ್ನಾಗಿ ಕಾಣಿಸುತ್ತೆ. ಇವತ್ತಿನ ರೇಟ್ ಜಾಸ್ತಿ ಆಗಿರೋದ್ರಿಂದ ನಾವು ಈ ರೀತಿ ಕಮ್ಮಿ ಗ್ರಾಮ್ಗಳಲ್ಲಿ ಹಾಕ್ಕೊಂಡು ಆರಾಮಾಗಿ ಒಂದು ಫಂಕ್ಷನ್ಗೆ ಹೋಗಿ ಬರ್ಬೋದು. ಇನ್ನು ನೀವು ಇದು ನೋಡ್ತಾ ಇರ್ಬೋದು, ಆಗೆಲ್ಲ ಫೋಟೋದಲ್ಲಿ ಎಲ್ಲ ಸ್ವಲ್ಪ ಸೈಜಸಲ್ಲಿ ನೋಡಿದ್ರಿ. ಇದು ಫುಲ್ ಸೈಜಸಲ್ಲಿ, ಲಾಂಗ್ ಸೈಜಸಲ್ಲಿ ಯಾವ ರೀತಿ ಹೆಣದಿ ಪೋಣಿಸಿದ್ದಾರೆ ಅಂತ ನೀವು ಹಾಕ್ಕೊಂಡಾಗಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಷ್ಟು ಚೆನ್ನಾಗಿದೆ. ಇದರಲ್ಲಿ ಯಾವುದೇ ರೀತಿ ಡೌಟ್ಸ್ ಇಲ್ಲ ಅಥವಾ ಯಾವುದೇ ರೀತಿ ಇದು ಇಲ್ಲ. ನೀವು ಆರಾಮಾಗಿ ಈ ರೀತಿ ಕಮ್ಮಿ ಗ್ರಾಮಲ್ಲಿ ನಾವು ಈ ರೀತಿ ಮಾಡಿಸ್ಕೊಂಡು ಹಾಕ್ಕೊಬೋದು. ಇನ್ನು ಇದು ಬಂದು ಮಣಿಲಿ ಪೋಣಿಸಿರೋದು, ಕಪ್ಪು ಮಣಿಲಿ. ಆ ರೀತಿ ನಾವು 3 ಎಳೆ ಮಣಿನ ಪೋಣಿಸ್ಕೊಂಡು ಆ ರೀತಿನೇ ಪೋಣಿಸ್ಕೊಬೋದು. ಇದು ಜೋಮಾಲೆಗೆ ವಿತ್ ನಮಗೆ ಇಯರಿಂಗ್ಸ್ ಕೂಡ ಸಿಗುತ್ತೆ. ಇದೆಲ್ಲ ನಮಗೊಂದು 4 ಗ್ರಾಮು 3 ಗ್ರಾಮು ಈ ರೀತಿ ಸಿಗುತ್ತೆ. 2 ಎಳೆನೂ ಬೇಕು ಅಂದರೆ ಮಾಡಿಸ್ಕೊಬೋದು ಜೋಮಾಲೆ, ಮೋಹನ್ ಮಾಲೆಯಲ್ಲಿ. ಅದು ಕೂಡ ತುಂಬ ಚೆನ್ನಾಗಿ ರಿಚ್ಚಾಗೆ ಕಾಣಿಸುತ್ತೆ. ಮಡಿಕೇರಿ ಸೈಡಲ್ಲಿ ಜಾಸ್ತಿ ವೇರ್ ಮಾಡ್ತಾರೆ ಅಂಥದ್ದೆಲ್ಲ. ಇನ್ನು ಇದು ರೆಡ್ ಥ್ರೆಡ್ಡಲ್ಲೂ ಈ ರೀತಿ ಮಾಡಿಸ್ಕೊಂಡು ಹಾಕ್ಕೊಬೋದು. ಇದು ಬಂದು ನಾನು ಫಸ್ಟ್ ವಿಡಿಯೋದಲ್ಲೇ ತೋರಿಸ್ದೆ ನೋಡಿ, ಗೆಜ್ಜೆ ಥರ ಇದೆ ಪೂರ್ತಿ ಅಂತ. ಇದು ಸಣ್ಣ ಗುಂಡುಗಳು ಈ ರೀತಿ ಅವರು ಪೋಣಿಸಿ ನಮಗೆ ಕೊಡ್ತಾರೆ. ಸಖತ್ತಾಗಿ ಕಾಣಿಸುತ್ತೆ. ವೇರ್ ಮಾಡಿದಾಗಂತೂ ಭಾಳ ರಿಚ್ಚಾಗಿ ಕಾಣಿಸುತ್ತೆ. ಯಾವುದೇ ಒಂದು ದೊಡ್ಡ ಒಡವೆನೇ ಬೇಡ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ತುಂಬ ಇಷ್ಟ ಆಗುತ್ತೆ ವೇರ್ ಮಾಡೋಕ್ಕೆ. ಕಂಪ್ಲೀಟಾಗಿ ಚಿನ್ನದಲ್ಲೇ ಬಂದಿದೆ. ಯಾವುದೇ ರೀತಿ ಬ್ಲ್ಯಾಕ್ ಥ್ರೆಡ್ ಆಗಲಿ ರೆಡ್ ಥ್ರೆಡ್ ಆಗಲಿ ಹಾಕಿಲ್ಲ. ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ನೀವು ಕೂಡ ಆರಾಮಾಗಿ ಪರ್ಚೇಸ್ ಮಾಡ್ಬೋದು, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಇದು ಅಷ್ಟೇ ಪ್ಲೇನ್, ಮಧ್ಯದಲ್ಲಿ ಒಂದು ಗುಂಡು ಬಂದಿದೆ ವಿತ್ ಇಯರಿಂಗ್ಸು. ಇದು ಬಂದು 6 ಗ್ರಾಮ್ಸ್ ಇದೆ ಇಯರಿಂಗ್ಸು ಸೇರಿ. ಇದು ಬಂದು 7.5 ಗ್ರಾಮ್ ಇದೆ ಇಯರಿಂಗ್ಸ್ ಬಿಟ್ಟು. ನಿಮಗೆ ಬೇಕು ಅಂತ ಅಂದರೆ ಇಯರಿಂಗ್ಸ್ ಕೂಡ ಬಾಯ್ ಮಾಡ್ಬೋದು. ಇನ್ನು ಈ ಡಿಸೈನ್ಸ್ ಎಲ್ಲ ಮಾವಿನಕಾಯಿ ಡಿಸೈನ್ ಆಗಿರ್ಬೋದು. ಇದು ನೋಡಿ, ಮಧ್ಯದಲ್ಲಿ ಗಣಪತಿ ಪೆಂಡೆಂಟ್ ಬಂದಿದೆ. ಇನ್ನು ಸುತ್ತ ಈ ರೀತಿ ಡಿಸೈನ್ ಬಂದಿದೆ. ನೀವು ಈ ರೀತಿಯೂ ಕೂಡ ರಿಚ್ಚಾಗಿ ಹಾಕ್ಕೊಬೋದು, ಭಾಳ ಚೆನ್ನಾಗಿ ಕಾಣುತ್ತೆ. ಇದು ಲಕ್ಷ್ಮಿ ಒಂದು ಕಾಸಿಗೆ ಫುಲ್ಲು ಸ್ಟೋನ್ ಬಂದಿದೆ. ಅದರಲ್ಲೆಲ್ಲ ಪುಟ್ಟ ಗೆಜ್ಜೆಗಳು ಬಂದಿದೆ. ಇನ್ನು ಇದಂತೂ ಸಖತ್ತಾಗಿದೆ. ನಾವು ಸಣ್ಣ ಫಂಕ್ಷನ್ಗೆ ಕೂಡ ಆರಾಮಾಗಿ ಹಾಕ್ಕೊಂಡು ಹೋಗ್ಬೋದು. ಯಾವುದೇ ರೀತಿ ಇದರಲ್ಲಿ ಟೆನ್ಷನ್ ಇರಲ್ಲ ನಮಗೆ. ನೋಡಿ ಎಷ್ಟು ಚೆನ್ನಾಗಿದೆ. ಪುಟ್ಟದಾಗೆ ಫುಲ್ ಸ್ಟೋನ್ ಬಂದು ಒಂದು ಒಳ್ಳೆ ಡಿಸೈನಲ್ಲಿ ಮಾಡಿದ್ದಾರೆ. ಫುಲ್ಲು ಅದು ರೆಡ್ ಆಗಲಿ ಬ್ಲ್ಯಾಕ್ ಆಗಲಿ ನಾವು ಯಾವ ಡಿಸೈನ್ ಬೇಕಾದರೂ ಹಾಕಿಸ್ಕೊಬೋದು. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ, ಯೂಸ್ಫುಲ್ ಆಯಿತು ಅಂತ ಅಂದ್ಕೊತೀನಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.